ನಮಸ್ಕಾರ ಎಲ್ರಿಗೂ. ನಾನು ಏನು ಹೇಳಿದೆ ಹೇಳಿ ವಿಡಿಯೋ ಇದೇನೋ ಯೂಟ್ಯೂಬ್ ತಮ್ಲೈನಲ್ಲಿ ಓ ನನ್ನ ಹಳ್ಳಿಯ ಬಾಂಧವರೇ ಖದಿಮರು ಬಂದವರೇ ಅಂತ. ಹಳ್ಳಿಯಲ್ಲಿ ಖದಿಮರು ಬಂದವರೇ ಅಂದರೆ ಕಳ್ಳರು ಬಂದಿದ್ದಾರೆ. ಇಷ್ಟು ದಿವಸ ಸಿಟಿಯಲ್ಲಿ ಕಳ್ತನ ಮಾಡ್ತಿದ್ರು. ಇಷ್ಟು ದಿವಸ ಅನ್ನೋಕ್ಕೇನು ಈಗಲೂ ಮಾಡ್ತಾನೆ ಇದ್ದಾರೆ ಬಿಡಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ. ಇವಾಗ ಏನು ಪ್ಲ್ಯಾನ್ ಮಾಡಿದ್ದಾರೆ ಈ ಕಳ್ಳರು ಖದಿಮರು ಗೊತ್ತಾ? ಹಳ್ಳಿಗಳಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಸ್ಪೆಷಲಿ ನಾನು ನೋಡ್ತಿರೋ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಉತ್ತರ ಕರ್ನಾಟಕದ ಹಳ್ಳಿಗಳ ಕಡೆ ಡೈಲಿ ಕಳ್ತನ ಆಗ್ತಿದ್ದೇವೆ. ಬೈಕ್ನ ಕಳ್ತನ ಆಗ್ತಿದ್ದಾವೆ, ಇಲ್ಲಾಂದರೆ ಮನೆ ಒಂದು ಏನೋ ಕೀ ಒಡೆದ್ಬಿಟ್ಟು ಕಳ್ತನ ಮಾಡ್ತಿದ್ದಾರೆ. ಮೊನ್ನೆ ಬೇಕಾದವ್ರ ಮನೆಯಲ್ಲೇ 4 ಲಕ್ಷ ರೂಪಾಯಿ 1 ತೊಲೆ ಬಂಗಾರ ಕಳ್ತನ ಆಗಿದೆ. ನಾನು ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಹಳ್ಳಿಯಲ್ಲಿ ಜನ ಮುಗ್ಧರು, ಮೈ ಮರೆತಿರ್ತಾರೆ. ಇಲ್ಲಿ ಯಾರು ಬರ್ತಾರೆ ಬಿಡಿ, ಪಕ್ಕದ ಮನೆಯವರು ಇರ್ತಾರೆ, ಇಲ್ಲಾಂದರೆ ನಮ್ಗೆ ಬಂಧು ಬಳಗನೇ ಇರ್ತಾರೆ. ಅದಕ್ಕೆ ಬಿಟ್ಟು ಇಲ್ಲಿ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಮೈ ಮರೆತು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಿ. ಯಾಕಂದರೆ ಮನೆ ಕಳ್ತನ ಆಗಿದ್ದಕ್ಕೆ ಮನೆ ಓನರ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋಂಥ ಒಂದು ಫಜಿತಿ, ಒಂದು ಅನಾಹುತ ಆಗಿದೆ. ನಾನು ಹೇಳೋದಿಷ್ಟೇ, ಕಳ್ಳರು ಯಾವಾಗ ಎಲ್ಲಿ ಬರ್ತಾರೋ ಈಗ ಗೊತ್ತಾಗ್ತಿಲ್ಲ. ಹಳ್ಳಿಯಲ್ಲಿಯೇ ಕಳ್ತನ ಆಗ್ತಿದ್ದಾವೆ, ಬೈಕೆಲ್ಲ ಕಳ್ತನ ಆಗ್ತಿದೆ, ಮನೆ ಕೀ ಹೊಡೆದ್ಬಿಟ್ಟು ಮನೆ ಕಳ್ತನ ಮಾಡ್ತಿದ್ದಾರೆ. ಸೊ ಈ ಕಾರಣಕ್ಕಾಗಿ ನಾನು ನಿಮಗೆ ಜಾಗೃತಿ ಮೂಡಿಸಲು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ವಿನಂತಿ ಮಾಡ್ಕೊಳ್ತಿದ್ದೀನಿ. ನೀವು ಊರು ಕೆರೆಗೆ ಹೋಗೋದಾಗ್ಲಿ, ಅಥವಾ ಹೊಲ ಗದ್ದೆಗಳಿಗೆ ಹೋಗೋದಾಗ್ಲಿ, ಅಥವಾ ಮನೆ ಬಿಟ್ಟು ಒಂದೆರಡು ದಿವಸ ಅಥವಾ ಅದಕ್ಕಿಂತ ಕಡಿಮೆ ಟೈಮ್ ಕೂಡ ನೀವು ಎಲ್ಲಾದರೂ ಹೋದರೆ ಖಂಡಿತ ಜಾಗೃತಿ ಇರಲಿ. ಮನೆ CC ಕ್ಯಾಮ್ರಾ ಇದ್ರೂ ಉಪಯೋಗ ಆಗ್ತಿಲ್ಲ. ಸೊ ಈ ಕಾರಣಕ್ಕೆ ನಿಮ್ಮ ವಸ್ತುಗಳು ನಿಮ್ಮ ಜವಾಬ್ದಾರಿ. ಈಗ ನೋಡಿ, ಒಬ್ರು ಹಾರ್ಟ್ ಪ್ರಾಬ್ಲಮ್ ಅಂತ ಅಡ್ಮಿಟ್ ಆಗಿದ್ದಾರೆ. ಅವರು ಪಾಪ ಮನೆಯಲ್ಲಿ ಮಕ್ಕಳ ಮದುವೆಗಂತ ಕೂಡಿಟ್ಟಿರೋ ಹಣ, ಒಡವೆ ಕದ್ಕೊಂಡು ಹೋಗಿದ್ದಾರೆ. ಹಳ್ಳಿಯಲ್ಲಿ ಜಾಸ್ತಿ CC ಕ್ಯಾಮ್ರಾ ಇರೋದಿಲ್ಲ. ಸೊ ಅವ್ರನ್ನ ಹೇಗಂತ ತಲಾಶ್ ಮಾಡೋದು, ಹುಡುಕಾಡೋದು? ಈ ಕಾರಣಕ್ಕಾಗಿ ನಾವು ಮೈ ಮರೆಯೋ ಹಾಗಿಲ್ಲ, ಜವಾಬ್ದಾರಿಯಿಂದ ಇರಬೇಕಾಗುತ್ತೆ. ನಮ್ಮ ಮನೆ ವಸ್ತುಗಳು ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕಾಗುತ್ತೆ. ಕಷ್ಟಪಟ್ಟು ಹೊಲಗಳಲ್ಲಿ ಕೆಲಸ ಮಾಡಿ, ಹೊಲಗಳಲ್ಲಿ ಕೂಲಿ ಕೆಲಸ ಮಾಡಿ, ಮಕ್ಕಳ ಮದುವೆಗಂತ ಇಟ್ಟಿರೋ ದುಡ್ಡು ಬಂಗಾರ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಮನೆಯ ಓನರ್ತಿಗೆ ಅಂದರೆ ಯಜಮಾನ್ತಿಗೆ ಅಂದರೆ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಅಷ್ಟು ಅವರು ಭಯಂಕರವಾಗಿಬಿಟ್ಟು ಏನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಎದೆ ಹೊಡ್ಕೊಂಡಿದ್ದಾರೆ ಅಂತಾರೆ, ಹಾಗಾಗಿದೆ. ಎಲ್ಲಿ ಬರ್ತಾರೋ ಯಾವಾಗ ಬರ್ತಾರೋ ಗೊತ್ತಾಗ್ತಿಲ್ಲ. ಕಳ್ಳರು ಕೈಗೆ ಸಿಕ್ಕಿದ್ದು ಜೋಸ್ತಿದ್ದಾರೆ. ತುಂಬ ಕಡೆ ಆಗ್ತಿದೆ ಕಳ್ತನ, ಉತ್ತರ ಕರ್ನಾಟಕದ ಹಳ್ಳಿಗಳ ಕಡೆ. ದಕ್ಷಿಣ ಕರ್ನಾಟಕ ನನಗಂತೂ ಗೊತ್ತಿಲ್ಲ. ಉತ್ತರ ಕರ್ನಾಟಕ ಜನ, ಹಳ್ಳಿ ಜನ, ಮುಗ್ಧ ಜನ, ಪ್ರೀತಿಯ ಜನಗಳೇ, ಹುಷಾರಾಗಿರಿ. ರಾತ್ರಿ ಅನ್ನೋ ಹೋಗಿಲ್ಲ, ಹಗಲನ್ನಾಗಿಲ್ಲ ಓಡಾಡ್ತಿದ್ದಾರೆ. ಯಾರಿಗೂ ಗೊತ್ತಾಗದೆ ಹೀಗೆ ಏನೋ ಮಾರಾಟಕ್ಕಂತ ಬರ್ತಾರೆ, ಸಾರಿಯೋ ಮಾರಾಟಕ್ಕಂತನೋ ಬರ್ತಾರೆ, ಇಲ್ಲ ಅಂದರೆ ಬೇರೆ ಬೇರೆ ವಸ್ತುಗಳು ಮಾರಾಟಕ್ಕಂತ ಓಡಾಡ್ತಿದ್ದಾರೆ ಹಳ್ಳಿಗಳಲ್ಲಿ ಬೈಕ್ ತಗೊಂಡು. ಮನೆ ಕೀ ಇದ್ರೆ ರಾತ್ರಿ ಟೈಮಲ್ಲಿ, ಯಾರು ಇಲ್ದಿರೋ ಟೈಮಲ್ಲಿ ಬಂದು ಕೀ ಕಟ್ ಮಾಡೋದು, ಮನೇಲಿರೋ ವಸ್ತುಗಳು ಪಚ್ಕೊಂಡು ಹೋಗೋದು. ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಉಪಯೋಗ ಆಗಲ್ಲ. ಯಾರು ತಗೊಂಡು ಹೋಗಿರ್ತಾರೆ? CC ಕ್ಯಾಮ್ರಾ ಚೆಕ್ ಮಾಡಕ್ಕೆ ಬರ್ತಾರೆ. CC ಕ್ಯಾಮ್ರಾ ಇರೋದಿಲ್ಲ. ಅವಾಗ ಏನು ಮಾಡೋದು ನಾವು ನೀವುಗಳು? ಕಂಪ್ಲೇಂಟ್ ಕೊಟ್ಟರು ಉಪಯೋಗ ಆಗಿಲ್ಲ, ಮುಂದೆ ಆಗುತ್ತೋ ಗೊತ್ತಿಲ್ಲ. ಅದೆಲ್ಲಕ್ಕೂ ಅಲ್ಲಿವರೆಗೂ ಹೋಗೋಕ್ಕೆ ನೀವು ಬಿಡಬೇಡಿ. ದಯವಿಟ್ಟು ಜಾಗೃತರಾಗಿರಿ. ಹಳ್ಳಿಯ ಬಾಂಧವರೇ ಖದಿಮರು ಬರ್ತಾವರೆ, ಜಾಗೃತರಾಗಿರಿ, ಹುಷಾರಾಗಿರಿ. ನಾನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಇದೊಂದು ಜಾಗ್ರತೆಗಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ಯಾಕಂದರೆ ನನಗೆ ಇತ್ತಿತ್ತಲಾಗಿನೇ ನಿನ್ನೆಯಿಂದ ನ್ಯೂಸ್ ಬರ್ತಾನೆ ಇದೆ. ಬೀದರ್ ಕಡೆ, ಬಸವ ಕಲ್ಯಾಣ ಕಡೆ, ಈ ಕಡೆ ಕಲಬುರಗಿ, ಆಳಂದ್ ಕಡೆ, ಸೇಡಂ ಕಡೆ, ಜೋರ್ಗಿ ಕಡೆ, ಪ್ರತಿಯೊಂದು ತಾಲೂಕಿನ ಹಳ್ಳಿಗಳ ಕಡೆ ಕಳ್ತನಗಳು ಆಗ್ತಿದ್ದಾವೆ ಅಂತಲೇ ನ್ಯೂಸ್ ಬರ್ತಿದ್ದಾವೆ. ಅಷ್ಟೇ ಅಲ್ಲ, ಬಿಜಾಪುರ ಕಡೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳ್ತಿದ್ದಾರೆ, ಬಾಗಲಕೋಟೆ ನಮ್ಮ ರಿಲೇಷನ್ಗೆಲ್ಲ ಹೇಳ್ತಿದ್ದಾರೆ. ಉತ್ತರ ಕರ್ನಾಟಕ ಮುಗ್ಧ ಜನಗಳೇ, ಗಮನವಿರಲಿ. ನಿಮ್ಮ ವಸ್ತು ನಿಮ್ಮ ಜವಾಬ್ದಾರಿ. ಏನೇ ಇರಲಿ, ಎಲ್ಲರೂ ಚೆನ್ನಾಗಿರಿ, ಜಾಗೃತಿಯಿಂದ ಇರಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಕಳ್ಳರಿಂದ ಹುಷಾರಾಗಿರಿ, ಯಾರನ್ನ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಎಡಗೈನೇ ಬಲಗೈನ ನಂಬಕ್ಕಾಗಲ್ಲ. ಇನ್ನು ಯಾರು ಏನು ಮಾಡ್ತೀರಾ ಅಲ್ವಾ?
ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಚೆನ್ನಾಗಿರಿ. ಪಾಪ ಅವರು ಹಾರ್ಟ್ ಪೇಷಂಟ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಬೇಗ ಅವರು ಚೇತರಿಸ್ಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೀನಿ. ಈಗ ಅವ್ರ ಮಕ್ಕಳು ಮದುವೆ ಮಾಡೋಕ್ಕೆ ಅಂತ ಮತ್ತು ದುಡ್ಡೆಲ್ಲ ಕೂಡಿಟ್ಟಿದ್ರು. ಮುಂದೆ ಏನು ಮಾಡ್ತಾರೋ ದೇವರೇ ಬಲ್ಲ, ದೇವರೇ ಕಾಪಾಡಬೇಕು. ಏನೇ ಇರಲಿ ಅವರಿಗೆ ಮೊದಲು ಆರೋಗ್ಯದಲ್ಲಿ ಚೇತರಿಕೆ ಬರಲಿ ಅಂತ ನಾನು ಪ್ರೇಯರ್ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ದೇವರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿರಿ.